ಮಹಾರಾಣಿ, ಈ ಒಡವೆಗಳನ್ನು ನಿಮ್ಮ ಮಗಳಿಗೋಸ್ಕರನೇ ವಿಶೇಷವಾಗಿ ವಿನ್ಯಾಸ ಮಾಡಿ ಸಿದ್ಧಪಡಿಸಿದಂತಹವು. ಇಂತಹ ಒಡವೆಗಳನ್ನು ಯಾವ ರಾಜಕುಮಾರಿಯೂ ಹಾಕಿಕೊಂಡಿರಲಾರರು. ಸಾಕು ಸಾಕು, ಈ ಒಡವೆಗಳನ್ನು ನೀನು ಖುದ್ದಾಗಿ ಮಾಡಿಸಿ ತೆಗೆದುಕೊಂಡು ಬಂದಿದ್ದಿ ಎಂದು ಅವುಗಳನ್ನು ಸುಮ್ಮನೆ ಪ್ರಶಂಸಿಸಬೇಡ. ನನಗೇನೋ ಇವು ಸಾಮಾನ್ಯವಾಗಿಯೇ ಕಂಡುವು. ಮಹಾರಾಣಿ, ಇವು ನಿಜಕ್ಕೂ ಅಪರೂಪವಾದದ್ದು. ನೋಡು ಸಖಿ, ನನಗೆ ಬರೀ ಅಪರೂಪ ಅಷ್ಟೇ ಅಲ್ಲ, ಅವು ಅತ್ಯಂತ ಸುಂದರವೂ ಆಗಿರಬೇಕು. ನನ್ನ ಮಗಳು ಗುಣದಲ್ಲಿ ಹೇಗೆ ಅಪರೂಪಳೋ ಹಾಗೆ ಸೌಂದರ್ಯದಲ್ಲೂ ಅಪರೂಪಳೇ. ಅವಳ ಸೌಂದರ್ಯಕ್ಕೆ ತಕ್ಕ ಸೌಂದರ್ಯವು ಅವಳು ತೊಡುವ ಒಡವೆಗಳಲ್ಲಿ ಇರಬೇಕು ಎಂದು ನಾನು ಬಯಸುತ್ತೇನೆ. ಬೇರೆ ವಿನ್ಯಾಸದ ಒಡವೆಗಳನ್ನು ಮಾಡಿಸಿ ತೆಗೆದುಕೊಂಡು ಬಾ. ಇದ್ಯಾವುದು ಬೇಡ. ಮಹಾರಾಣಿ, ಇಂತಹ ಒಡವೆಗಳನ್ನು ಹಿಂದೊಮ್ಮೆ ರಾಜಕುಮಾರಿ ಸೀತೆಗೆ ತಂದಾಗ ಚೆನ್ನಾಗಿದೆ ಎಂದಿರಿ. ಈಗ ರಾಜಕುಮಾರಿ ಊರ್ಮಿಳೆಗೆ ಮಾತ್ರ ಬೇಡವೆನ್ನುತ್ತಿದ್ದೀರಿ. ನಿಮಗೆ ಸಾಕು ಮಗಳಾದ ಸೀತೆಗಿಂತ ಹೆತ್ತ ಮಗಳಾದ ಊರ್ಮಿಳೆಯ ಮೇಲೆಯೇ ಹೆಚ್ಚು ಪ್ರೀತಿಯಲ್ಲವೇ? ಇಲ್ಲ, ಹಾಗೇನೂ ಇಲ್ಲ. ನನಗೆ ಎಲ್ಲ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿಯೇ ಇದೆ. ಹೆತ್ತ ಮಗಳು, ಸಾಕು ಮಗಳು ಎನ್ನುವ ಭೇದ ನನ್ನಲ್ಲಿಲ್ಲ. ನನ್ನ ಕಾಳಜಿಯ ಬಗ್ಗೆ ಇಂತಹ ಮಾತುಗಳನ್ನಾಡುವ ನೀನು ಇಲ್ಲಿರಬೇಡ. ಮಹಾರಾಣಿ, ಸಾಕು, ನಿಲ್ಲಿಸು ನಿನ್ನ ಅಸಂಬದ್ಧ ಮಾತುಗಳನ್ನು. ತೆಗೆದುಕೊಂಡು ಹೋಗು ಈ ನಿನ್ನ ಒಡವೆಗಳನ್ನು. ಇನ್ನೊಮ್ಮೆ ಈ ರೀತಿಯ ಮಾತುಗಳನ್ನು ಆಡುವ ಹಾಗಿದ್ದರೆ ಈ ಅರಮನೆಯಲ್ಲಿ ಕಾಲಿಡಬೇಡ. ಹೊರಡು. ಅಯ್ಯೋ ದೇವರೇ, ಎಂತಹ ನಿಂದನೆ ಕೇಳಿದೆ. ನಾನು ಎಂದಾದರೂ ನನ್ನ ಸೀತೆಗೆ ಭೇದ ಮಾಡುತ್ತೇನೆ? ಏಕೆ ಇವಳ ಬಾಯಲ್ಲಿ ಇಂತಹ ಮಾತು ಬಳಿಸಿದೆ? ಸಹೋದರ, ಇದೆಂತಹ ಅದ್ಭುತ ಬದಲಾವಣೆ! ನಾವು ಆಗಮಿಸಿದಾಗ ಇದ್ದಂತಹ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಎಂತಹ ವ್ಯತ್ಯಾಸ! ಲಕ್ಷ್ಮಣ, ಬತ್ತಿದ ನೆಲ ಬಿರುಕು ಬಿಟ್ಟು ಘೋರವಾಗಿರುತ್ತದೆ. ಅಲ್ಲಿ ಗಂಗೆ ಪ್ರವೇಶವಾದರೆ ಹಚ್ಚ ಹಸಿರಾಗುತ್ತದೆ. ರಾಮನ ಪ್ರವೇಶವೆಂದರೆ ನಿರ್ಜೀವದಲ್ಲೂ ಜೀವ ಪ್ರವೇಶಿಸಿದ ಹಾಗೆ. ಸಹೋದರಿ ಅಹಲ್ಯ, ನಿನ್ನ ಕೋರಿಕೆಯಂತೆ ನಿನ್ನ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು. ಇನ್ನು ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ನಿನಗೆ ಮಂಗಳವಾಗಲಿ. ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ನಮೋ ನಮಃ. ಓ, ಮಹರ್ಷಿ ಗೌತಮರು, ತಮ್ಮ ಆಗಮನ ಅನಿರೀಕ್ಷಿತವೂ ಆನಂದದಾಯಕವೂ ಆಗಿದೆ. ತಾವು ನಮ್ಮ ಆಶ್ರಮಕ್ಕೆ ಆಗಮಿಸಿದ್ದಲ್ಲದೆ ಈ ಪುರುಷೋತ್ತಮರಾದ ದಶರಥ ಪುತ್ರರನ್ನು ಕರೆತಂದು ಪಾವನಗೊಳಿಸಿರುವಾಗ ನಾವು ಬಂದು ತಮ್ಮನ್ನು ಸತ್ಕರಿಸಬೇಕಾದ್ದು ನಮ್ಮ ಪರಮ ಕರ್ತವ್ಯವೂ ಧರ್ಮವೂ ಆಗಿದೆ. ಹಾಗಾಗಿಯೇ ನಾವು ಧಾವಿಸಿ ಬಂದೆವು. ರಾಮಚಂದ್ರ, ಅಹಲ್ಯ ಕೋರಿಕೆಯನ್ನು ಮನ್ನಿಸಿದ್ದರಿಂದ ಗೌತಮರ ದರ್ಶನ ಭಾಗ್ಯವೂ ಲಭಿಸಿದೆ. ಮಂಗಳವಾಗಲಿ. ರಾಮಚಂದ್ರ, ಲಕ್ಷ್ಮಣ, ನಿಮ್ಮ ಆಗಮನದಿಂದ ಬರಡಾಗಿದ್ದ ನಮ್ಮ ಈ ಆಶ್ರಮವು ಜೀವಕಳೆಯನ್ನು ಹೊಂದಿದೆ. ನಾವು ನಿಮ್ಮನ್ನು ಸತ್ಕರಿಸಿ ನಂತರ ಕಳುಹಿಸಿಕೊಡುತ್ತೇವೆ. ರಾಮಚಂದ್ರ, ಮಹರ್ಷಿಗಳ ಕೋರಿಕೆಯನ್ನು ಈಡೇರಿಸುವುದು ನಮ್ಮ ಧರ್ಮ. ಆಗಲಿ. ಮುನಿಗಳ ಮಾತಿನಂತೆ ನಡೆಯುವುದು ನಮಗೆ ಶ್ರೇಯಸ್ಕರವೆಂದು ನನ್ನ ಭಾವನೆ. ಅಹಲ್ಯ, ಸ್ವಾಮಿ, ಸ್ವಾಮಿ,
ಎಂತಹ ನಿಂದನೆ ಕೇಳಿದೆ. ನಾನು ಎಂದಾದರೂ ನನ್ನ ಸೀತೆಗೆ ಭೇದ ಮಾಡುತ್ತೇನೆ. ಏಕೆ ಇವಳ ಬಾಯಲ್ಲಿ ಇಂತಹ ಮಾತು ಬರೆಸಿದೆ? ಮಾತಾಶ್ರೀ. ಸೀತೆ ಮಗಳೇ, ನಾನೆಂದಾದರೂ ಊರ್ಮಿಳೆಗೆ ತೋರಿದ ಪ್ರೀತಿಗಿಂತ ಕಡಿಮೆ ಪ್ರೀತಿಯನ್ನು ನಿನಗೆ ತೋರಿದ್ದೇನೆ? ಮಾತಾಶ್ರೀ, ಹಾಗೆ ಹೇಳಿದವರು ನಿಮ್ಮ ಒಳ್ಳೆಯ ಗುಣದ ಅರಿವಿಲ್ಲದವರು. ಅಂತಹ ಮಾತಿಗೆ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ಹಾಗಾದರೆ ನಾನೆಂದು ನಿನ್ನ ವಿಷಯದಲ್ಲಿ ಪಕ್ಷಪಾತ ಮಾಡಿಲ್ಲ ಅಲ್ಲವೇ? ಇಲ್ಲ ಮಾತಾಶ್ರೀ, ಇಲ್ಲ. ನೀವು ನನ್ನನ್ನು ಹಿರಿಯ ಮಗಳೆಂದು ಭಾವಿಸಿ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದೀರಿ. ನಾನು ಯಾವುದೇ ತಾಯಿಯ ಗರ್ಭದಲ್ಲಿ ಜನಿಸಿದರೂ ಇಷ್ಟೊಂದು ಪ್ರೀತಿಯನ್ನು ಪಡೆಯುತ್ತಿದ್ದೇನೋ ಇಲ್ಲವೋ, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನೇ ಪಡೆದಿದ್ದೇನೆ. ಸೀತೆ, ನಿನ್ನ ಮಾತುಗಳು ಬಿಸಿಲಿನಲ್ಲಿ ಬೆಂದವಳಿಗೆ ತಂಪೆರೆಯಂತಿವೆ. ನಿನ್ನ ಮಾತುಗಳು ಅನುಭವದಿಂದ, ಹೃದಯಾಂತರಾಳದಿಂದ ಬಂದ ಮಾತುಗಳಲ್ಲವೇ? ಅದರಲ್ಲಿ ಯಾವುದೇ ಸಂಶಯವಿಲ್ಲ ಮಾತಾಶ್ರೀ. ಈ ಅರಮನೆಯಲ್ಲಿ ತಂದೆ, ತಾಯಿ, ಸಹೋದರಿಯರ ಅನುಬಂಧದಲ್ಲಿ ಧೂಳಿನ ಕಣದಷ್ಟು ಕಲ್ಮಶವಿಲ್ಲದ ನಿರ್ಮಲವಾದ ಪ್ರೇಮವಿದೆ. ಈ ನಿನ್ನ ಭಾವನೆಯೇ ಇಲ್ಲಿ ಎಲ್ಲರ ಭಾವನೆಯೂ ಆಗಿದೆ. ನೀನು ಹೇಳಿದಂತೆ ಯಾರೋ ಒಬ್ಬರು ಯಾವುದೋ ದುರುದ್ದೇಶದಿಂದ ನಮ್ಮ ಪ್ರೇಮದಲ್ಲಿ ದೋಷವಿದ್ದಂತೆ ಕಂಡು ಮಾತನಾಡಿದರೆ ನಾನು ಅದಕ್ಕೆ ಚಿಂತಿಸುವುದಿಲ್ಲ. ನಾನು ಅದಕ್ಕೆ ಚಿಂತಿಸುವುದಿಲ್ಲ. ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ವವಸುವಿನ ಮಗ, ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ. ನಮಗೆಲ್ಲ ಬೆಟ್ಟದಷ್ಟು ಭಾರ, ನಿನಗೆ ಮಾತ್ರ ಬಿದಿರಿನಷ್ಟು ಹಗುರ. ಈ ಬಿದಿರನ್ನು ಎತ್ತಲು ನೀನೇಕೆ ಬೆಟ್ಟದಂತೆ ಉರುಳಿರುವೆ? ಪ್ರಭು ಲಂಕಾಧೀಶ್ವರನಿಗೆ ನನ್ನ ಪ್ರಣಾಮಗಳು. ಹೇಳು ಮಾರೀಚ, ಈ ನನ್ನ ಸೋತ ಮುಖವನ್ನು ನೋಡಲು ಬಂದೆಯಾ? ನಿಮ್ಮದು ಬರೀ ಸೋಲಿನ ಮುಖವಾದರೆ
ನನ್ನದು ಸಾವಿನ ಸಂಕಟವನ್ನು ಅನುಭವಿಸಿದ ಮುಖವಾಗಿದೆ. ನಾನು ನನ್ನ ದುಃಖವನ್ನು ಹೇಳಿಕೊಳ್ಳಲು ಬಂದೆ. ನೀವು ಸ್ವಯಂವರಕ್ಕೆ ಹೊರಡುವ ಸಂಭ್ರಮದಲ್ಲಿದ್ದೀರಿ. ಈಗ ನೀವೇ ದುಃಖದಲ್ಲಿದ್ದೀರಿ. ಇನ್ನು ನನ್ನ ಸಂಕಟವನ್ನು ಕೇಳುವಿರೋ ಇಲ್ಲವೋ? ಮಾರೀಚ, ನೀನು ನನ್ನ ಆಪ್ತ ಬಂಧು, ನನ್ನ ನೆಚ್ಚಿನ ಬಂಟ. ನಿನ್ನ ದುಃಖವನ್ನು ಕೇಳುವುದು ನಮ್ಮ ಕರ್ತವ್ಯ. ಹೇಳು ಮಾರೀಚ, ಏನಾಯಿತು ಹೇಳು. ಪ್ರಭು, ವಿಶ್ವಾಮಿತ್ರ ಮುನಿ ಯಜ್ಞ ರಕ್ಷಣೆಗೆ ಅಯೋಧ್ಯೆಯಿಂದ ರಾಮ ಲಕ್ಷ್ಮಣನನ್ನು ಕರೆತಂದ ವಿಚಾರವನ್ನ ತಮಗೆ ತಿಳಿಸಿದ್ದೆ. ಆ ರಾಮ ಸಾಮಾನ್ಯನಲ್ಲವೆಂದು ಸಿದ್ಧವಾಯಿತು. ಏನಾಯಿತು? ಆ ರಾಮನ ಅಸಾಮಾನ್ಯ ಕಾರ್ಯಗಳೇನೆಂದು ತಿಳಿಸು. ನನ್ನ ತಾಯಿ ತಾಟಕಿಯನ್ನು ಕೊಂದಿದ್ದು, ಒಂದೇ ಅಸ್ತ್ರದಿಂದ ನನ್ನನ್ನು ಸಮುದ್ರದಲ್ಲಿ ಬೀಳುವಂತೆ ಮಾಡಿದ್ದು, ಒಂದೇ ಬಾಣದಿಂದ ಸುಬಾಹುವನ್ನು ಕೊಂದದ್ದು. ಅಂದರೆ ವಿಶ್ವಾಮಿತ್ರ ಯಜ್ಞ ನೆರವೇರಿತೆ? ಹೌದು ಪ್ರಭು. ರಾಮನ ಬಾಣದ ಹೊಡೆತದ ಅನುಭವವನ್ನು ನೋಡಿದ ಮೇಲೆ ಯಜ್ಞ ತಡೆಯುವ ಶಕ್ತಿ ಇನ್ಯಾರಿಗೆ ತಾನೇ ಇರಲು ಸಾಧ್ಯ? ಪ್ರಭು, ವಿಶ್ವಾಮಿತ್ರರು ಯಜ್ಞವನ್ನು ಮುಗಿಸಿ ರಾಮ ಲಕ್ಷ್ಮಣರನ್ನು ಮಿಥಿಲೆಯ ಕಡೆಗೆ ಕರೆದೊಯ್ಯುತ್ತಿದ್ದಾರೆ. ಮಿಥಿಲೆ, ಮಿಥಿಲೆ, ಮಿಥಿಲೆ! ಆ ಹೆಸರನ್ನು ಕೇಳಿದರೆ ನನ್ನ ಮೈಯೆಲ್ಲ ಬೆಂಕಿಯಾಗುತ್ತದೆ. ಅಲ್ಲಿ ನನಗಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ಒಡಲ ಕಿಚ್ಚಿನಿಂದ ನನ್ನನ್ನೇ ಸುಡಬೇಕೆಂದೆನಿಸುತ್ತದೆ. ಪ್ರಭು, ಅದಕ್ಕೆ ಇದೇ ತಕ್ಕದಾದ ಸಮಯ. ನನ್ನ ತಾಯಿ ಹಾಗೂ ಸುಬಾಹುವನ್ನು ಕೊಂದ ರಾಮನು ಮಿಥಿಲೆಯಲ್ಲಿರುವಾಗಲೇ ನಮ್ಮಿಬ್ಬರ ಒಡಲ ಕಿಚ್ಚು ಕಾಳಾಗ್ನಿಯಾಗಿ ಮಿಥಿಲೆಯನ್ನು ಮುತ್ತಿ ರಾಮ ಜನಕರನ್ನು ಸುಟ್ಟು ನಮ್ಮ ಒಡಲ ಸಂಕಟವನ್ನು ಶಮನಗೊಳಿಸಿಕೊಳ್ಳಬಹುದಲ್ಲವೇ? ಮಾರೀಚ, ನಾವು ಮಿಥಿಲೆಗೆ ಮುತ್ತಿಗೆ ಹಾಕುವುದೇ, ದಶರಥ ಪುತ್ರ ರಾಮ ಹಾಗೂ ಜನಕ ಮಹಾರಾಜನೊಂದಿಗೆ ಯುದ್ಧ ಮಾಡುವುದೇ? ಸಾಮಾನ್ಯ ಮಾನವರೊಂದಿಗೆ ಯುದ್ಧ ಮಾಡುವುದು ನಮ್ಮ ಘನತೆ, ಗೌರವ, ಪ್ರತಿಷ್ಠೆಗಳಿಗೆ ತಕ್ಕುದಲ್ಲ. ಶಿವಧನಸ್ಸನ್ನು ಎತ್ತಲಾಗದ ಕೋಪಕ್ಕೆ ಮತ್ತೆ ಬಂದು ಯುದ್ಧ ಮಾಡಿದ ಎಂಬ ನಿಂದನೆಯನ್ನು ನಾನು ಸಹಿಸುವುದಿಲ್ಲ. ಹಾಗಾದರೆ ನಮಗಾದ ಸಂಕಟಕ್ಕೆ ಸುಮ್ಮನಿದ್ದು ಬಿಡುವುದೇ? ಇಲ್ಲ, ಸಂಕಟ ಕೊಟ್ಟವರಿಗೆ ಸಂಕಟ ಕೊಡಲೇಬೇಕು. ನಾವೇ ನೇರವಾಗಿ ಕೊಡದಿದ್ದರೇನಂತೆ, ಬೇರೆಯವರಿಂದ ಕೊಡಿಸೋಣ. ಬೇರೆಯವರಿಂದಲೇ? ಹೌದು. ಜನಕನ ಸ್ವಯಂವರದಲ್ಲಿ ನನಗೆ ಅಪಮಾನವಾದಂತೆ ಇನ್ನೂ ಎಷ್ಟೋ ಜನ ರಾಜರುಗಳಿಗೆ ಆಗಿದೆ. ಅವರಿಗೂ ನಮ್ಮಂತೆ ಸಂಕಟವಿದೆ, ಸಿಟ್ಟಿದೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಜನಕನ ಮೇಲೆ ಆಕ್ರಮಣ ಮಾಡಿಸು, ಮಿಥಿಲೆಗೆ ಮುತ್ತಿಗೆ ಹಾಕಿಸು. ರಾಜಾದಿರಾಜರೇ, ತಮಗೆಲ್ಲರಿಗೂ ಈ ಸಭೆಗೆ ಸ್ವಾಗತ. ಹಾಗೆ ಲಂಕಾಧೀಶ್ವರ ದಶಕಂಠ ರಾವಣ ಪ್ರಭುವಿನ ಅನಂತ ವಂದನೆಗಳನ್ನು ತಮಗೆಲ್ಲರಿಗೂ ತಿಳಿಸುತ್ತಿದ್ದೇನೆ. ಅಲ್ಲದೆ ತಮಗೆಲ್ಲರಿಗೂ ರಾವಣ ಪ್ರಭುಗಳು ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಮಾರೀಚ, ರಾವಣ ಪ್ರಭುವಿನ ಸಂದೇಶಕ್ಕಾಗಿ ನಾವೆಲ್ಲ ಕಾತುರದಿಂದ ಕಾದಿದ್ದೇವೆ. ಹೌದು ಮಾರೀಚ, ಲಂಕಾಧೀಶ್ವರನ ಮಾತೆಂದರೆ ನಮಗೆ ವೇದವಾಕ್ಯ ಬಿದ್ದಂತೆ. ಅದನ್ನು ತಿಳಿಯುವುದೇ ನಮ್ಮ ಭಾಗ್ಯ. ಬಹಳ ಸಂತೋಷ, ಬಹಳ ಸಂತೋಷ. ತಾವುಗಳು ರಾವಣ ಪ್ರಭುವಿನ ಮೇಲೆ ಇಟ್ಟಿರುವ ಈ ಪರಿಯ ಭಕ್ತಿ ಗೌರವಗಳಿಂದಲೇ ಈ ಸಭೆಗೆ ತಮ್ಮೆಲ್ಲರನ್ನು ಆಹ್ವಾನಿಸಿದ್ದು. ಹಾಗೆಯೇ ನೀವೆಲ್ಲ ನನ್ನ ವಿಚಾರವನ್ನು, ಅದನ್ನು ಒಪ್ಪಿ ಆಶೀರ್ವದಿಸಿರುವ ಲಂಕೇಶ್ವರರ ಮನದಿಂಗಿತವನ್ನು ತಮಗೆ ತಿಳಿಸುತ್ತೇನೆ. ಮತ್ತೆ ತಾವುಗಳು ಅದರಂತೆ ನಡೆಯುತ್ತೀರೆಂದು ನಾನು ಭಾವಿಸಿದ್ದೇನೆ. ಅಗತ್ಯವಾಗಿ ಮಾರೀಚ, ರಾವಣನ ಮನದಿಂಗಿತದಂತೆ ನಡೆಯಲು ನಾವು ಸಿದ್ಧ. ಆದರೆ ಅರ್ಥವಾಯಿತು, ಅರ್ಥವಾಯಿತು. ತಮಗೆಲ್ಲರಿಗೂ ರಾವಣೇಶ್ವರರ ಬೆಂಬಲವು ಸದಾ ಇರಬೇಕು. ಹಾಗೆ ತಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸಬೇಕು. ಹೌದು, ಲಂಕಾಧಿಪತಿ ನಮಗೆ ಬೇಡಿದ್ದನ್ನು ನೀಡುತ್ತಾರೆ ಎಂದ ಮೇಲೆ ಅವರಿಗೆ ಬೇಡಿದ್ದನ್ನು ನಾವು ಮಾಡಲು ಸಿದ್ಧರಿದ್ದೇವೆ. ಅವರಿಗೆ ನಮ್ಮಿಂದ ಆಗಬೇಕಾದ್ದು ಏನೆಂದು ಹೇಳು ಮಾರೀಚ, ಹೇಳು. ಹೇಳುತ್ತೇನೆ ಮಹಾರಾಜ. ನಿಜ ಹೇಳಬೇಕೆಂದರೆ ನಿಮ್ಮಿಂದಾಗಲಿ ನನ್ನಿಂದಾಗಲಿ ಲಂಕೇಶ್ವರರಿಗೆ ಆಗಬೇಕಾದ್ದು ಏನೂ ಇಲ್ಲ. ಆದರೆ ನಿಮಗೆ
ಜನಕನ ಆಸ್ಥಾನದಲ್ಲಿ ಆದ ಮೋಸ ವಂಚನೆಯಿಂದ ಸಂಕಟ ಪಡುತ್ತಿದ್ದೀರಿ. ಜನಕನ ಕೃತ್ರಿಮಕ್ಕೆ ಬಲಿಯಾಗಿ ನೋವನ್ನು ಅನುಭವಿಸುತ್ತಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಬೇಕು. ನಿಮಗಾದ ಮೋಸಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು. ನಮಗೆ ಅನ್ಯಾಯವಾಯಿತೆಂದು ನಾವು ಸೇಡು ತೀರಿಸಿಕೊಳ್ಳಬೇಕೇ? ಹೌದು. ಶಿವಧನಸ್ಸನ್ನು ನಿಮ್ಮಿಂದ ಎತ್ತಲು ಸಾಧ್ಯವಾಗದೇ ಇದ್ದಿದ್ದು ನಿಮ್ಮಗಳ ಪರಾಕ್ರಮದ ಕೊರತೆಯಿಂದಲ್ಲ, ಅದು ಆ ಜನಕನ ಕೃತ್ರಿಮ. ಮಾರೀಚ, ಅದರಲ್ಲಿ ಕೃತ್ರಿಮವೇನು? ಹೌದು, ಶಿವಧನಸ್ಸನ್ನು ಯಾರೂ ಎತ್ತಬಾರದೆಂದು ಆ ಜನಕ ಮಹಾರಾಜ ಅದರ ಸುತ್ತಲೂ ಮಾಯಾಜಾಲವನ್ನು ಸೃಷ್ಟಿಸಿದ್ದ. ಆ ಕಾರಣದಿಂದಲೇ ನೀವ್ಯಾರೂ ಅದನ್ನು ಎತ್ತಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಈ ಸ್ವಯಂವರವನ್ನು ಏರ್ಪಡಿಸಿ ನಮ್ಮನ್ನು ಇಲ್ಲಿ ಆಹ್ವಾನಿಸಿದ್ದು ಏಕೆ? ನೀವೆಲ್ಲ ದುರ್ಬಲರೆಂದು ಈ ಲೋಕಕ್ಕೆ ತಿಳಿಯಲಿ ಎಂದು. ಆದರೆ ನೀವುಗಳು ದುರ್ಬಲರಲ್ಲ. ಎಲ್ಲರೂ ಒಟ್ಟಾಗಿ ಸೇರಿ ಆ ಮಿಥಿಲೆಯನ್ನು ಮುತ್ತಿಗೆ ಹಾಕಿ ಗೆದ್ದು ತೋರಿಸಬೇಕು. ಮಾರೀಚ, ನಾವು ಮಿಥಿಲೆಯನ್ನು ಮುತ್ತಿಗೆ ಹಾಕಬೇಕೆ? ಹೌದು. ಲಂಕೆಯು ನಿಮಗೆ ಬೇಕಾದ ಎಲ್ಲ ಸಹಾಯಗಳನ್ನು ಕೊಡುತ್ತದೆ. ಈಗ ಹೇಳಿ, ಮಿಥಿಲೆಯನ್ನು ಗೆದ್ದು ಸೇಡು ತೀರಿಸಿಕೊಳ್ಳುವಿರಾ? ರಾವಣ ಪ್ರಭುವಿನ ಕೃಪೆಗೆ ಪಾತ್ರರಾಗುವಿರಾ? ಮಾರೀಚ, ನಾವು ಮಿಥಿಲೆಯನ್ನ ಗೆಲ್ಲುತ್ತೇವೆ. ಆ ಪ್ರದೇಶಕ್ಕೆ ಮಿಥಿಲೆ ಎಂಬ ಹೆಸರು ಬರಲು ಕೂಡ ಒಂದು ಯಾಗದ ಕಥೆ ಇದೆ. ಈ ಭೂಮಂಡಲದಲ್ಲಿ ಅಂತಹ ರಾಜಕುಮಾರರು ಯಾರಿದ್ದಾನೆ? ಇದಕ್ಕೆ ಸಮಾಧಾನ ಹೇಳಿ ಎಂದು ನನ್ನನ್ನು ಪ್ರಶ್ನಿಸುತ್ತಿದ್ದೀಯಾ? ಇಲ್ಲ ಗುರುದೇವ, ಇಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ